ಜುಲೈ ತಿಂಗಳಲ್ಲಿ ನಾವು 5 ಕೆಜಿ ಹಿಂದೆನೆ ಕೊಡ್ತಾ ಇದ್ದೋ, ಅದ್ರ ಜೊತೆಗೆ ಇನ್ನ 5 ಕೆಜಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದು, ಅದನ್ನು ಜುಲೈನಲ್ಲಿ ಪ್ರಾರಂಭ ಮಾಡೋದು. ಆಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಅದು ಕೂಡ ಜುಲೈನಲ್ಲೇ ಪ್ರಾರಂಭ ಆಯಿತು. ಇವತ್ತವರೆಗೆ 1,62,00,000 ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಫ್ರೀಯಾಗಿ ಕೊಟ್ಟಿದ್ದೀವಿ. ಹಿಂದೆ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತ? ಯಾಕಂತಂದ್ರೆ ಶಾಲಾ ಮಕ್ಕಳು ಮತ್ತೆ ಬೇರೆಯವರು ವಿದ್ಯುತ್ತನ್ನು ಬಳಸ್ತಕ್ಕಂಥವ್ರು ಅವ್ರಿಗೆ ಉಚಿತವಾಗಿ ಸಿಗಬೇಕು. ಉಚಿತವಾಗಿ ಸಿಕ್ಕಿದ್ರೆ ಆ ದುಡ್ಡನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ 1,22,00,000 ಕುಟುಂಬಗಳಿಗೆ, ಮನೆ ಯಜಮಾನಿಯರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ನಿನಗೆ ಬರ್ತಾ ಇದೆಯೇನಮ್ಮ? ಏನ್ ಮಾಡಿ 2,000? ನೋಡಿ, ಈಗ ಮನೆಗೆ ಬರ್ತದೆ 2,000 ರೂಪಾಯಿ ಮನೆ ಯಜಮಾನಿಗೆ. ಅದಕ್ಕೂ ಒಂದು ಕತೆ ಕಟ್ಟಿದ್ರು, ಅತ್ತೆ ಸೊಸೆ ಜಗಳ ಅಂಟಾಕ್ಬಿಟ್ಟಿದ್ದೀರಿ ಅಂತ. ಅತ್ತೆ ಸೊಸೆಗೆ ಜಗಳ ತೆಗೆದುಬಿಟ್ಟಿದ್ದೀರಿ ಅಂತ ಹೇಳಿ ಬಿಜೆಪಿಯವರು ಹೇಳಿದ್ರು. ಆಮೇಲೆ ಯುವ ನಿಧಿ ಕಾರ್ಯಕ್ರಮ, ಯಾರ್ಯಾರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಕೆಲಸ ಸಿಕ್ಕಿರಲ್ಲ, ಅವರೆಲ್ಲರಿಗೂ ಕೂಡ 2,000 ರೂಪಾಯಿ ಅಲ್ಲ 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಈ ದುಡ್ಡನ್ನ 2 ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವೆಲ್ಲ ದುಡ್ಡು ಉಳಿತಾಯ ಆಗುತ್ತೆ. ಈ ದುಡ್ಡು ಉಳಿತಾಯ ಆಗಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಮನೆ ಕೆಲಸಕ್ಕೆ ಖರ್ಚಿಗೆ, ಸಣ್ಣ ಪುಟ್ಟ ಖರ್ಚುಗಳಿಗೆ, ಇವಕ್ಕೆಲ್ಲ ಇವತ್ತು ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಒಟ್ಟು ಕರ್ನಾಟಕದಲ್ಲಿ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಈ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಈ ಹಣ ಇಲ್ಲ ಅಂತ ಹೇಳ್ತಾರಲ್ಲ ಇವ್ರು ಬಿಜೆಪಿಯವರು, ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 52,000 ಕೋಟಿ ರೂಪಾಯಿ ಇದ್ರೆ ಈ ವರ್ಷ 83,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 83,000 ಕೋಟಿ ರೂಪಾಯಿಗಳು. ಅದರರ್ಥ ನಮ್ಮ ಹತ್ರ ಆಸ್ತಿ ಸೃಷ್ಟಿಸ್ಲಿಕ್ಕೆ ಹಣ ಇದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಇಟ್ಸ್ ಎ ಕ್ರಿಯೇಷನ್ ಆಫ್ ಅಸೆಟ್ಸ್. ಆಸ್ತಿ ಸೃಷ್ಟಿಸೋದು, ಆಸ್ತಿಗಳನ್ನು ನಿರ್ಮಾಣ ಮಾಡೋದು. ಆ ಕೆಲಸಕ್ಕೆ ಸುಮಾರು 83,000 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ. ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಇಲ್ಲಿಂದ ಬರ್ತದೆ ನಮ್ಮ ಉದ್ದೇಶ ಸಮಾಜ ನಿರ್ಮಾಣ ಮಾಡಬೇಕು. ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು. ಸಾಮಾಜಿಕ ನ್ಯಾಯವನ್ನು ಕೊಡಬೇಕು. ಯಾರು ಕೂಡ ದೌರ್ಜನ್ಯಕ್ಕೆ ಒಳಗಾಗಬಾರದು, ಶೋಷಣೆಗೆ ಒಳಗಾಗಬಾರದು. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದೇ ನಿಮಗೆ ನೋಡಿ, ಇದೇ ನಿಮಗೆ ನಿದರ್ಶನ. ಪಿರಿಯಾಪಟ್ಟಣದ ತಾಲೂಕಿನಲ್ಲಿ 440 ಕೋಟಿ ರೂಪಾಯಿಗಳ ಕೆಲಸಗಳಿಗೆ, ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡ್ತೀವಿ. ಮೊನ್ನೆ
ಮಹದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದವರು ಮೈಸೂರು ಡಿವಿಷನ್ದು. ಅಲ್ಲಿ ಸುಮಾರು 3,500 ಕೋಟಿ ಅಲ್ಲ 3,647 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟರು. ಇಷ್ಟೆಲ್ಲ ನಾವು ಮಾಡ್ತಾ ಇದ್ರು ಕೂಡ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು, ಸುಳ್ಳು ಆಪಾದನೆಗಳನ್ನು, ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಾರೆ. ಅವರು ಅಧಿಕಾರದಲ್ಲಿದ್ದಾಗ ಮಾಡೋಕ್ಕಾಗಲಿಲ್ಲ. ಅವ್ರ ಕೈನಲ್ಲಿ 4 ವರ್ಷ ಇದ್ರು. 2 ವರ್ಷ ಯಡಿಯೂರಪ್ಪ, 2 ವರ್ಷ ಬಸವರಾಜ ಬೊಮ್ಮಾಯಿ ಇದ್ರು, 1 ವರ್ಷ ಕುಮಾರಸ್ವಾಮಿ ಇದ್ರು. ಏನೂ ಮಾಡಲಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಕಾಲ ಕಳೆದ್ಬಿಟ್ಟು ಹೊಟ್ಟೋದ್ರು. ದುಡ್ಡು ಲೂಟಿ ಹೊಡ್ಕೊಂಡು ಹೊಟ್ಟೋದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.